ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದ್ದೀರಿ? ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು. ನಾನು ನೋಡ್ರಿ ರಂಗೋಲಿ ಹಾಕ್ಕೊಂಡೆ, ಈಗ ಚಾ ಕಡಾತೀನಿ. ಅದ್ರೊಳಗೆ ಅಲ್ಲ ಜಜ್ಜಿ ಹಾಕೀನಿ ಮತ್ತು ತುಳಸಿ ಎಲೆ ಹಾಕೀನಿ ನೋಡ್ರಿ. ಈಗ ಚಾ ಪುಡಿ ಹಾಕಿದೆ. ಚಾ ನೋಡ್ರಿ ಕುದಿಯಾಕತ್ತೈತಿ. ಈಗ ಸಕ್ಕರೆ ಹಾಕಿದೆ. ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಕುದಿನ ಬಿಟ್ಟಿದ್ದೆ. ಕುದ್ದಿಂದ ಈಗ ಸಕ್ಕರೆ ಹಾಕ್ಕೊಂಡೇನಿ. ನೋಡ್ರಿ ಹಾಲು ಹಾಕೇನಿ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ. ಅದನ್ನ ಸ್ವಲ್ಪ ಕುದಿತಾನ ಅಂದರೆ ಈ ಕಡೆ ಹೆಸರುಕಾಳು ತೊಳ್ಕೊಳತ್ತೀನಿ ನೋಡ್ರಿ. ಹೆಸರು ಕಾಳು ಮತ್ತು ಸಬ್ಬಸ್ಗೆ ಸೇರಿಸಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೇನಿ ರೀ ಇವತ್ತು. ಹೆಸರು ಕಾಳು ಸಬ್ಬಸ್ಗೆ ಪಲ್ಯ ಮತ್ತು ರೊಟ್ಟಿ ಡಬ್ಬಿ ಕಟ್ಟಕ್ಕೆ. ಈ ಹೆಸರು ಕಾಳಿಗೆ ಸಬ್ಬಸ್ಗೆ ಸೇರಿಸಿ ಮಾಡಿದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಾವು ಯಾವಾಗೂ ಸಬ್ಬಸ್ಗೆ ತಂದಾಗೊಮ್ಮೆ ಹೆಸರು ಕಾಳಿಲ್ಲ ಅಂದ್ರೆ ಸಬ್ಬಸ್ಗೆ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ. ನೋಡಿರಿ ಇವತ್ತು ಹೆಸರು ಕಾಳು ತೊಳ್ಕೊಂಡು ಈಗ ಹೆಸರು ಕಾಳು ಕುದಿಯಾಕಿಡ್ತೀನಿ ಕುಕ್ಕರ್ ಒಳಗೆ. ಈಗ ನೋಡ್ರಿ ಚಾನು ಕುದ್ದೈತಿ. ಚಾ ಬಟ್ಲಕ್ಕೆ ಹಾಕಿ ಕೊಡೋ ನಮ್ಮ ಅಮ್ಮಾರಿಗೆ ಮತ್ತು ನಮ್ಮ ಚಿಕ್ಕಿಗೂ ಮುಂಜಾನೆ ಅದು ಕೂಡ ಬಿಸ್ಕಿಟ್ ತಿನ್ನೋರು ಐತಿ. ಹಾಗಾಗಿ ಆಕಿಗೆ ಒಂದು ಸ್ವಲ್ಪ ಹಾಲು ಇವ್ರಿಗೆ ಒಂದು ಸ್ವಲ್ಪ ಚಹಾ ಬಿಸಿ ಮಾಡಿಕೊಟ್ಟು ಒಂದೇನು ಕೆಲಸ ಮಾಡ್ಕೊಳನ್ರಿ. ನಮ್ಮ ಚುಕ್ಕಿ ಅಂತೂ ನಾ ಎದ್ದಾಗ ಎದ್ದು ಬಿಟ್ಟಿರ್ತಾಳ್ರಿ. ಹಾಗಾಗಿ ಫಸ್ಟ್ ಅವ್ರ ಬಿಸ್ಕಿಟ್ ಅದು ಕೊಟ್ಟು ನಾನು ನೋಡ್ರಿ ನಾಷ್ಟಕ್ಕೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೀನಿ. ನಾಷ್ಟ ಮಾಡ್ಕೊಂಡು ಬರೋಂಬರ್ರಿ. ನಾನು ನೋಡ್ರಿ ರೊಟ್ಟಿ ಮಾಡೋಕ್ಕೆ ಜಿಗಟ್ ಹಾಕ್ಕೊಳತ್ತೀನಿ. ನೀರು ಕಸಕ್ಕೆ ಇಟ್ಟೇನಿ. ಒಂದು ಕಡೆ ಕುಕ್ಕರ್ ಸಿಟಿ ಆಗ್ತೈತೆ ನೋಡ್ರಿ. ಹೆಸರುಕಾಳಿಂದ ಕಡೆ ರೊಟ್ಟಿ ಮಾಡ್ಕೊಂಡೆ ನೋಡ್ರಿ. ನಾನು ರೊಟ್ಟಿ ಬೇಸಾದ ನೋಡ್ರಿ. ಚಿಕ್ಕಿ ಅಂತೂ ಈಗ ಮಾತಾಡೋಕ್ಕಾಗತ್ತಲ್ರಿ. ಏನಿದ್ರು ಎಲ್ಲ ನಂದು ಅಂತಾಳೆ. ಆದರೆ ವಿಡಿಯೋ ಮಾಡುವಾಗ ಅನ್ನಂಗಿಲ್ಲ ಅಕ್ಕಿ. ಸುಮ್ಮ ಕೊಡ್ತಾಳ್ರಿ ಗನ್ವಲ್ಲ. ಹೆಂಗೆ ನೋಡಿ ಟೈಮೆಲ್ಲ ಬಾಯ್ ಮಾಡ್ತಾಳೆ. ಕಾಲ್ ಬಂದಿತ್ತು. ಹೆಂಗೆ ಮಾತಾಡಕತ್ತಾರ ನೀವು ನೆಟ್ಟಿಗೆ ಹೇಳ್ರಿ. ನೀವು ಫೋನ್ ಹಚ್ಚಿರಿ, ನಾವು ಹಚ್ಚೇವ್ರಿ. ಇದ್ರ ಮನೆ ಸಾತಮ್ಮ ಕೊಡ್ಬೇಕ್ರಿ. ಸಾತಮ್ಮ ಇಲ್ಲ. ಕಿಲಿ ಹಾಕೊಂಡ್ ಮನಿ ಒಳಗೆ ಹೋಗ್ಯಾಳ ಆಕಿ. ಅತ್ತಾಗ ಊರ್ ಬಿಟ್ಟಾಳ. ನೀವ ಸಾತಮ್ಮವ್ರ ಜಾಗ ಬಿಟ್ಟು ಹೋಗ್ಯಾರ್ರಿ. ನೀವೇನಿದ್ರಿ? ನಾನು ನೋಡ್ರಿ ನಮ್ಮ ಚುಕ್ಕಿಗೆ ಊಟ ರೆಡಿ ಮಾಡತ್ತೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಒಗ್ಗರಣೆ ಹಾಕಿ ಕೂತಿದ್ದೆ. ಸ್ವಲ್ಪ ಎಣ್ಣೆ ಮತ್ತು ಕಬ್ಬು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಟಮಾಟೆ ಹಾಕಿದ್ದೆ. ಒಗ್ಗರಣೆ ಹಾಕಿ ಹಿಂಗೆ ಮುಚ್ಚಾತೀನಿ ನೋಡ್ರಿ. ಅದನ್ನೊಂದು ಬಟ್ಲಲ್ಲಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟು ಕೊಡಬೇಕು. ಕರಿತ ಯವ್ವ ನೀವು ಹೋಗ್ಬೇಡ್ತಾಡ್ರಿಪ್ಪ. ಮತ್ತು ಇಲ್ಲೇ ಜಿಗದು ಓಡ್ ಬಂದಿತ್ತು. ನಾವಿಬ್ರು ಇಲ್ಲೇ ನಿಂತೇವೆ. ಬಾಗ್ಲ ಕುಲ್ಲ ಐತಿ. ಎಲ್ಲ ತಿಂದ್ರೆ ನಾವೇನು ಹೇಳಿದ್ವಿ? ಚಿನ್ನಿ ಜಿಗದು ಒಮ್ಮೆ ಮ್ಯಾಗ ಬಂದ್ರೆ ಏನು ಮಾಡ್ತೀನಿ? ನಮ್ಮ ಕಡೆ ಅಂತೂ ಮಂಗ್ಯಾನ ಕಾಟ ಭಾಳ ಆಗಿಬಿಟ್ಟೈತ್ರಿ. ಬಾಜು ಇಲ್ಲೇ ಹೊಲದೊಳಗೆ ಬಾಳೆ ಹಾಕ್ಯಾರ. ಆಮೇಲೆ ನಮ್ಮ ಇಲ್ಲಿ ಹಿಂದೆ ಮುಂದೆ ಪ್ಯಾರ್ಲ ಗಿಡ ಅದಾವು. ಅವು ಬಂದು ಇಲ್ಲೇ ನಮ್ಮ ಮನೆ ಮ್ಯಾಗ ಜಿಗ್ದಾಡೋದು ಮಾಡೋದು ಮಾಡ್ಕೊತ ಕುಂದಿರ್ತಾವ್ರಿ. ಮೊನ್ನೆನೂ ಯಾವುದೋ ಒಂದು ಹುಡುಗ ಹೊಡೆದೈತಿ ಅಂತ ಕೇಳಿದ್ವಿ.
ಹಾಗಾಗಿ ನಮಗೂ ಮಂಗ್ಯ ಬಂದ್ರೆ ಹೊರಗೂ ಹಾಕಾಗಂಗಿಲ್ಲ. ಎಲ್ಲ ಕೆಲಸ ಬಿಟ್ಟು ಸುಮ್ಮ ಒಳಗೆ ಕೂತ್ಬಿಡ್ತೇವೆ ಬಾಗ್ಲ ಹಾಕ್ಕೊಂಡು. ಒಳಗೆ ಬರ್ತಾವ್ರಿ ಇಲ್ಲಿ ಹಾಗೆ ಎಲ್ಲ, ಯಾರು ಕಾಣಲಿಲ್ಲ ಅಂದ್ರೆ ಒಳಗೆ ಬಂದುಬಿಡ್ತಾವ್ರಿ ಇವು. ಹಾಗಾಗಿ ಮಂಗ್ಯ ಬಂತಂದ್ರೆ ಬಾಗ್ಲ ಹಾಕ್ಕೊಂಡು ಕುಂತು ಬಿಡೋದಾಗೈತಿ. ನಮ್ಮ ಚುಕ್ಕಿ ನೋಡ್ರಿ ಎಷ್ಟು ಚಂದ ಆಡಾಕತ್ತಾಳೆ. ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್.